ಬಗ್ಗೆ ವಿಡಿಯೋಗಳು ಮಾಡಿದ್ದಕ್ಕೆ ನಿಮ್ಗಾದ ತೊಂದರೆಗಳೇನು, ಯಾವ ರೀತಿ ನೋವನ್ನು ಅನುಭವಿಸ್ರಿ ಅಂತ? ಸರ್, ಅಂಬೇಡ್ಕರ್ ಬಗ್ಗೆ ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಅನ್ಫಾಲೋ ಮಾಡಿದ್ರು, ಆದರೂ ಬಿಡಲಿಲ್ಲ ಸರ್. ಯಾಕೆ ಅನ್ಫಾಲೋ ಮಾಡಿದ್ರು ಅಂದರೆ ಇನ್ನೊಬ್ರು ಹೇಳ್ತಾರೆ ನೀವು ದಾರ ಕಟ್ಕೊಂಡಿದ್ದೀರಾ, ಅಂಬೇಡ್ಕರ್ ಪರ ಮಾತಾಡಬಾರ್ದು, ಹಿಂದೂ ದಾರ ಬಿಚ್ಚಾಕಿ ಅಂತ. ಇವರು ಕರೆಕ್ಟಾಗಿ ಅವ್ರು ಹಿಂದೂ ಇಲ್ಲ ಸಂವಿಧಾನ ಬಗ್ಗೆ ತಿಳಿದಿದೆ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಇನ್ನು ಏನು ಬೈಬೇಕೋ ಗೊತ್ತಾಗಲ್ಲ. ಅವ್ರು ಫಸ್ಟ್ ತಿಳ್ಕೊಂಡು ಮಾತಾಡ್ಬೇಕು. ಫಸ್ಟ್ ಆಫ್ ಆಲ್ ಅಂಬೇಡ್ಕರ್ ಒಬ್ಬರೇ ಅವ್ರು ಎಜುಕೇಟೆಡ್ ಆಗಿರೋದ್ರಿಂದ ಇಡೀ ಸಂವಿಧಾನಕ್ಕೆ ಒಬ್ಬ ಶಿಲ್ಪಿಯಾಗಿ ನಿಂತ್ಕೊಂಡ್ರೆ ನಾವು ಇಷ್ಟು ಜನ ಎಜುಕೇಟೆಡ್ ಮಾಡಿದ್ದೀವಿ ಇವತ್ತು. ಅವರೊಬ್ಬರೇ ಎಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಇಷ್ಟು ಜನ ಎಜುಕೇಟೆಡ್ ಇದ್ಕೊಂಡು ನಾವೆಷ್ಟು ಸಾಧನೆ ಮಾಡ್ಬೋದು, ನಾವೆಷ್ಟು ಅಭಿವೃದ್ಧಿ ಮಾಡ್ಬೋದು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅವ್ರ ಬಗ್ಗೆ ತಿಳಿತಾ ಪ್ರತಿಯೊಬ್ಬ ಯುವಕರಲ್ಲೂ ಒಂದು ಉತ್ತೇಜನ ಬರಬೇಕು ಅಂತಲೇ ಅಂಥ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ಅವರೇ ನಮ್ಮ ಮುಂದಿನ ಫ್ಯೂಚರಲ್ಲಿ ಸಹ ಅವರೇ ನಮ್ಮ ಗುರು ಅಂತ ತಿಳ್ಕೊಂಡು ಅವ್ರ ನೇತೃತ್ವದಲ್ಲಾಗಿರ್ಬೋದು, ಇಲ್ಲ ಶ್ರೀರಾಮ್ ರೆಡ್ಡಿ ಅವರು ಏನು ಮಾಡಿದ್ದಾರೆ ಇವಾಗ ಅಭಿವೃದ್ಧಿ, ಅವರ ಭಕ್ತರು ನಾವು ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲಸಗಳ ಒಂದು ಬ್ಲಾಕ್ ಡಾಟ್ ಇಲ್ದಿರೋ ನಡ್ಸ್ಕೊಂಡು ಹೋಗ್ತೀವಿ. ಯಾವುದೋ ಇವಾಗ ಮುಂದೆ ಏನು ನಡೀತಾ ಇದೆ ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನ ಮುಖ್ಯ ಉದ್ದೇಶ ಏನಂದರೆ ಯೂತ್ ಮುಂದೆ ಬರಲೇಬೇಕು. ಅದೇ ಇನ್ನೇನು ಬೇರೆ ಆಸೆ ಏನಿಲ್ಲ. ಒಂದು 4 ಜನಕ್ಕೆ ಒಳ್ಳೇದಾದರೆ ಸಾಕು ಸರ್, ಅಷ್ಟೇ ಉದ್ದೇಶ, ಇನ್ನೇನಿಲ್ಲ.